ಲೇಖನಿಯ ಬಳಸದಿರೆ ಕವಿತೆ ತಾ ಮೂಡೀತೆ ದುಡಿ ಮೊದಲು ವರ ಬಳಿಕ ಮುದ್ದು ರಾಮ. ಕಲ್ಲನೆಸೆಯದೆ ಮೇಲೆ ನೀ ಮಂತ್ರ ಪಠಿಸಿದರೆ ಮರದಿಂದ ಸವಿ ಹಣ್ಣು ಬಿದ್ದೀತೆ ಕೆಳಗೆ. ಲೇಖನಿಯ ಬಳಸದಿರೆ ಕವಿತೆ ತಾ ಮೂಡೀತೆ ದುಡಿ ಮೊದಲು ವರ ಬಳಿಕ ಮುದ್ದು ರಾಮ. ಯಾವುದೋ ಒಂದು ಮೊಬೈಲ್ ನಮಗೆ ಸಿಕ್ಕಿದೆ. ದಯವಿಟ್ಟು ಯಾರ್ದಾದ್ರೂ ಮೊಬೈಲ್ ಕಳೆದೋಗಿದ್ದರೆ ಆ ನಂಬರಿಗೆ ನೀವು ಕಾಲ್ ಮಾಡಬೇಕು. ಅಷ್ಟು ಮಾಡಿದ್ಮೇಲೆ ನಾವು ಕೊಡ್ತಾ ಇದ್ದೀವಿ. ಹಾಂ, ಈ ಫೋನ್ ನಮ್ಮ ಹತ್ರನೇ ಇರುತ್ತೆ. ನಿಮ್ಮದು ಅಂತ ಖಚಿತ ಆದಮೇಲೆ ನಾವು ಆ ಫೋನನ್ನು ನಿಮಗೆ ಒದಗಿಸ್ತೀವಿ. ಬದುಕೊಂದು ಬೆದೆಸಂತೆ ಚಿರಂತನದ ಚಿಂತೆ, ಏನು ಇರದೆಲ್ಲವನು ಅನುಭವಿಸುವ ಕಂತೆ, ಕೊನೆ ಅದುವೇ ನಿಂತ ನೀರಿನಂತೆ ಸಿರಿಕಾಂತ ವಿಠಲ. ಬದುಕೊಂದು ಬೆದೆಸಂತೆ ಚಿರಂತನದ ಚಿರಂತನದ ಚಿಂತೆ, ಏನು ಇರದೆಲ್ಲವನು ಅನುಭವಿಸುವ ಕಂತೆ, ಕೊನೆ ಅದುವೇ ನಿಂತ ನೀರಿನಂತೆ. ರಚನಾಕಾರರು ನಿರ್ಣಾಯಕರಲ್ಲೊಬ್ಬರಾದಂತಹ ಬಾಲಾ ಸುರೇಶ್ ಅವರ ರಚನೆ ಇದು. ಹಲೋ ಹಲೋ ಸರ್ವರಿಗೂ ನಮಸ್ಕಾರ. ಇಂದು ನಾವು ನಮ್ಮ ನಾಟಕದ ಮೂಲಕ ಆಯುರ್ವೇದದ ಭವ್ಯ ಇತಿಹಾಸ ಮತ್ತು ಮುಂಬರುವ ಭವಿಷ್ಯದ ದೃಷ್ಟಿಕೋನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಆಯುರ್ವೇದದ ಬಗ್ಗೆ ತಿಳಿಯಲು ಹಂಬಲಿಸುತ್ತಿರುವ ಒಬ್ಬ ಜಿಜ್ಞಾಸು ಶಿಷ್ಯ ಮತ್ತು ಜ್ಞಾನದ ಕಣಜವಾಗಿರುವ ಅವರ ಗುರುವಿನ ನಡುವೆ ನಡೆಯುವ ಅಪೂರ್ವ ಸಂಭಾಷಣೆಯೊಂದಿಗೆ ನಮ್ಮ ಈ ನಾಟಕವನ್ನು ಆರಂಭಿಸುತ್ತಿದ್ದೇವೆ. ಬನ್ನಿ, ಆಯುರ್ವೇದದ ಅನಂತಯಾನವನ್ನು ಕಣ್ಣಾರೆ ಸವಿಯೋಣ. ಅದುವೇ ಯುಗ ಸಂಗಮ. ಅಣ್ಣ, ಪ್ರಣಾಮಗಳು ಗುರುದೇವ. ಬಂದೆಯ, ಕುಳಿತುಕೋ. ಪುಣ್ಯತರವಾದ ಆಯುರ್ವೇದದ ಉಗಮ ಹೇಗಾಯಿತು? ಇಂತಹ ಮಹತ್ತರವಾದ ವಿದ್ಯೆಯನ್ನು ಸಾಮಾನ್ಯ ನರಮಾನವನಿಂದ ಸೃಷ್ಟಿಸಲು ಸಾಧ್ಯವಾಯಿತೇ? ಕುಮಾರ, ಕೇಳು. ಆಯುರ್ವೇದದ ಅವತರಣವು ಶತಶತಮಾನದಷ್ಟು ಹಿಂದಕ್ಕೆ ಕರೆದೊಯ್ಯುತ್ತದೆ. ಇಂತಹ ವಿದ್ಯೆಯನ್ನು ಸೃಷ್ಟಿಸಲು ಮಾನವರಿಂದ ಸಾಧ್ಯವಾಗುವುದಿಲ್ಲ. ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಸ್ವಸ್ಮರಣೆಯಿಂದ ನೀಡಿರುವಂತಹ ವಿದ್ಯೆಯೇ ಈ ಆಯುರ್ವೇದ. ಬ್ರಹ್ಮದೇವರಿಂದ ದಕ್ಷ ಪ್ರಜಾಪತಿಗೆ, ಅಲ್ಲಿಂದ ಅಶ್ವಿನಿ ಕುಮಾರರಿಗೆ, ಇವರಿಂದ ನಕಾಧಿಪತಿಯಾದ ಇಂದ್ರನಿಗೆ ಪ್ರಾಪ್ತಿಯಾಯಿತು. ಯಾವಾಗ ಭೂಮಿಯಲ್ಲಿ ವ್ಯಾಧಿಗಳಿಂದ ತಪ, ಉಪವಾಸ, ಅಧ್ಯಯನಾದಿ ಕಾರ್ಯಗಳಿಗೆ ವಿಘ್ನ ಉಂಟಾಯಿತು, ಆಗ
ಅನೇಕ ಋಷಿಮುನಿಗಳ ಪ್ರೇರಣೆಯಿಂದ ಮಹರ್ಷಿ ಭಾರದ್ವಾಜನು ಇಂದ್ರನಲ್ಲಿ ಹೋಗಿ ಆಯುರ್ವೇದದ ಜ್ಞಾನವನ್ನು ಸ್ವೀಕರಿಸಿದನು. ತನ್ನ ಶಿಷ್ಯರ ಮೂಲಕ ತ್ರಿಸೂತ್ರ ಆಯುರ್ವೇದವನ್ನು ಸಾಮಾನ್ಯ ಜನರಿಗೆ ತಲುಪಿಸಿದನು. ಹಾಗಾದರೆ ಆಚಾರ್ಯ, ಪೂಜೆಯ ವಿಷಯಕ್ಕೆ ಬಂದಾಗ ಮಹರ್ಷಿ ಭಾರದ್ವಾಜರಿಗೆ ಇಲ್ಲದ ಪ್ರಾಶಸ್ತ್ಯ ಧನ್ವಂತರಿಗೆ ಏಕೆ? ಹೌದು, ಇಂತಹ ಪ್ರಶ್ನೆ ಉದ್ಭವವಾಗುವುದು ಸಹಜ. ಆದರೆ ಪುರಾಣಗಳಲ್ಲಿ ಧನ್ವಂತರಿಯ ಕುರಿತಾಗಿ ವಿಶೇಷವಾದ ಉಲ್ಲೇಖವಿದೆ. ಅದು ಏನೆಂದರೆ, ತೋಂ ತೋಂ ತಕತರಿತ ಧಿಂತ ಝಣುಧಿ ತೋಂ ತೋಂ ತಕತರಿತ ಧಿಂತ ಝಣುಧಿ ತಕತರಿತ ಧಿಂತ ಝಣುಧಿ ತಕತರಿತ ಧಿಂತ ಝಣುಧಿ ಆಚಾರ್ಯ, ಧನ್ವಂತರಿ ಪ್ರಾದುರ್ಭಾವದ ಬಗ್ಗೆ ತಿಳಿದು ಮನಸ್ಸಿಗೆ ಆನಂದ ಮಾತ್ರವಲ್ಲದೆ ಗೌರವವೂ ಮೂಡುತ್ತಿದೆ. ಆದರೆ ಆಚಾರ್ಯ, ಆಯುರ್ವೇದದ ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಳ್ಳುವ ಹಂಬಲವಾಗುತ್ತಿದೆ. ಬೇಡ ವತ್ಸೆ, ಭವಿಷ್ಯದ ಜ್ಞಾನವು ಹುಡುಗಾಟದ ವಿಷಯವಲ್ಲ. ಕೃಪೆ ಮಾಡಿ ಹೇಳಿ ಗುರುದೇವ. ಭವಿಷ್ಯದ ಆಪತ್ತಿನ ಬಗ್ಗೆ ಈಗಲೇ ಅರಿವಾದರೆ ಅದನ್ನು ತಪ್ಪಿಸಲು ನಮ್ಮಿಂದ ಏನಾದರೂ ಪ್ರಯತ್ನ ಮಾಡಬಹುದಲ್ಲವೇ? ಹೇಳಿ ಗುರುದೇವ, ಹೇಳಿ. ಆಗಲಿ, ನನ್ನ ಜ್ಞಾನಚಕ್ಷುವಿನ ಮೂಲಕ ತಿಳಿಯಲು ಪ್ರಯತ್ನಿಸುತ್ತೇನೆ. ನಲಂದ ವಿಶ್ವವಿದ್ಯಾಲಯ ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆ ಪಡೆದ ಈ ಜ್ಞಾನ ದೇಗುಲವು 5ನೇ ಶತಮಾನದಲ್ಲಿ ಕುಮಾರಗುಪ್ತನಿಂದ ನಿರ್ಮಿಸಲ್ಪಟ್ಟು ಶತಮಾನಗಳವರೆಗೆ ದೇಶ ವಿದೇಶದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೋಧನೆಯನ್ನು ಮಾಡುತ್ತಾ 12ನೇ ಶತಮಾನದ ಹೊತ್ತಿಗೆ ತನ್ನ ಖ್ಯಾತಿಯ ಉತ್ತುಂಗದಲ್ಲಿ ಇತ್ತು. ಜಗತ್ತಿನ ಅತಿ ದೊಡ್ಡ ಗ್ರಂಥಾಲಯ ಧರ್ಮಗಂಜ ಇದೇ ವಿಶ್ವವಿದ್ಯಾಲಯದ ಪ್ರಮುಖ ಸ್ಥಾನವಾಗಿತ್ತು. ಇಂತಹ ಶ್ರೇಷ್ಠತರವಾದ ಸ್ಥಳದ ಮೇಲೆ ಗುಣಪಡಿಸಲಾರದ ರೋಗದಿಂದ ಬಳಲುತ್ತಿದ್ದ ಮೊಘಲರ ದೊರೆಯಾದ ಬಖ್ತಿಯಾರ್ ಖಿಲ್ಜಿಯ ದೃಷ್ಟಿ ಆವರಿಸಿತು. ಆತನ ಷರತ್ತು ಆ ಸಮಯದಲ್ಲಿ ಪ್ರಪಂಚದಾದ್ಯಂತ ವೈದ್ಯ ಸಮೂಹಕ್ಕೆ ಕ್ಲಿಷ್ಟ ಹಾಗೂ ಅಸಾಧ್ಯವೆಂಬ ಭಾವ ಮೂಡುವಂತಾಗಿತ್ತು. ಆ ಷರತ್ತೇನೆಂದರೆ, ತನಗೆ ಬಂದಂತಹ ಈ ರೋಗವನ್ನು ಯಾವುದೇ ಔಷಧವನ್ನು ನೀಡದೆ ಗುಣಪಡಿಸಬೇಕು ಎಂದು. ಆದರೆ
ಆತನಿಗೆ ಆಶ್ಚರ್ಯವೆಂಬಂತೆ ನಲಂದ ವಿಶ್ವವಿದ್ಯಾಲಯದ ವೈದ್ಯನು ಷರತ್ತಿಗೆ ಒಪ್ಪಿಕೊಂಡರು ಮತ್ತು ಚಿಕಿತ್ಸೆಯ ಪ್ರಾರಂಭದಲ್ಲಿ ಆತನಿಗೆ ಕುರಾನ್ ಪುಸ್ತಕವೊಂದನ್ನು ಓದಲು ನೀಡಿದರು. ಹೇಳಿದ ಮಾತಿನಂತೆ ಖಿಲ್ಜಿಯು ಕುರಾನ್ನನ್ನು ಪೂರ್ತಿಯಾಗಿ ಓದಿ ಮುಗಿಯುವಷ್ಟರಲ್ಲಿ ಆತನ ವ್ಯಾಧಿಯೂ ಶಮನವಾಗಿತ್ತು. ಖಿಲ್ಜಿಗೆ ತಿಳಿಯದ ವಿಷಯವೇನೆಂದರೆ ವೈದ್ಯರು ಆತನಿಗೆ ಕೊಟ್ಟ ಕುರಾನ್ನ ಪುಟಗಳ ಬದಿಯಲ್ಲಿ ಔಷಧಿಯ ಲೇಪವನ್ನು ಮುಂಚಿತವಾಗಿಯೇ ಮಾಡಿದ್ದರು. ಇದನ್ನು ತಿಳಿದ ಖಿಲ್ಜಿಯ ಮನದಲ್ಲಿ ಖುಷಿಯ ಬದಲು ಅಸೂಯೆ ಹಾಗೂ ಕ್ರೋಧದ ಭಾವ ಸಾಗರದ ಅಲೆಗಳಂತೆ ಬಂದು ಅಪ್ಪಳಿಸುತ್ತಿತ್ತು. ಬುದ್ಧಿಮತ್ತೆ ಹಾಗೂ ಜ್ಞಾನದ ಶೃಂಗವನ್ನು ಕಂಡು ಖಿಲ್ಜಿಗೆ ಇಂತಹ ಸಾಮರ್ಥ್ಯವು ನಮ್ಮದಲ್ಲದೆ ಹೋದರೆ ಅದು ಬೇರೊಬ್ಬರಿಗೂ ಕೂಡ ಸಿಗಬಾರದು. ಈ ವೈಭವದ ಅಂತ್ಯವನ್ನು ನಲಂದ ವಿಶ್ವವಿದ್ಯಾಲಯವನ್ನು ಅಗ್ನಿಯ ಕೆನ್ನಾಲಿಗೆಗೆ ಆಹುತಿ ನೀಡುವುದರೊಂದಿಗೆ ಪ್ರಾರಂಭಿಸುತ್ತೇನೆ ಎಂದು ಸಂಪೂರ್ಣ ವಿಶ್ವವಿದ್ಯಾಲಯಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದನು. ಸ್ವತಃ ಅಗ್ನಿದೇವನಿಗೆ ನಲಂದ ಪ್ರಿಯವೋ ಎಂಬಂತೆ ಹೊತ್ತಿದ ಜ್ವಾಲೆಯು ತಿಂಗಳುಗಳ ಕಾಲ ಆರದೆ ಹಗಲು ರಾತ್ರಿ ಎಂಬುದಿಲ್ಲದೆ ಉರಿದು ಕೊನೆಗೆ ಯಜ್ಞೇಶ್ವರನ ಪಾಲಾಯಿತು. ಈಗ ನಲಂದಾದಲ್ಲಿ ಉಳಿದಿರುವುದು ನೆನಪು ಮಾತ್ರ. ಸುಟ್ಟು ಭಸ್ಮವಾಗಿ ಉಳಿದ ಪುಸ್ತಕಗಳ ಅವಶೇಷವನ್ನು ಕಂಡು ದುಃಖದಲ್ಲಿರುವ ವಟುಗಳು, ವೈಭವದ ನಲಂದ ಇಂದು ಇರುವ ಪರಿಸ್ಥಿತಿಯನ್ನು ಕಂಡು ಮರುಗುತ್ತಿರುವ ಆಚಾರ್ಯರು. ಗುರುದೇವ, ಇದ್ದಕ್ಕಿಂತ ಇದೇನಾಯಿತು? ನಿಮ್ಮ ಮುಖದಲ್ಲಿ ಆತಂಕದ ಛಾಯೆ ಮೂಡಿದೆ ಎಂದಾದರೆ ಭವಿಷ್ಯದಲ್ಲಿ ಆಯುರ್ವೇದಕ್ಕೆ ಯಾವುದಾದರೂ ಕಂಟಕ ಎದುರಾಗಬಹುದೇ? ಕಾಲಾನ್ ಆಟದಲ್ಲಿ ಎಲ್ಲರೂ ತಾವು ಬಂದಂತಹ ಕಾರ್ಯವನ್ನು ಮುಗಿಸಿ ಹಿಂದಿರುಗಲೇಬೇಕು. ಕಾಲ ನಿಯಮದ ಈ ಆಟದಲ್ಲಿ ತ್ರಿಕಾಲ ಜ್ಞಾನಿಗಳಾದ ನಮ್ಮಂಥವರೂ ಸಹ ಭಾಗವಹಿಸುವುದು ಸಮ್ಮತವಲ್ಲ. ಘಟಿಸಬೇಕಾದದ್ದು ಅವಶ್ಯವಾಗಿ ಘಟಿಸುತ್ತದೆ. ಹೇಗೆ ಸ್ವೀಕರಿಸಲಿ ಗುರುದೇವ? ಯಾವಾಗ ನಾವು ಪಡೆದ ವಿದ್ಯೆಯಿಂದ ಸಕಲರಿಗೂ ಸರ್ವದಾ ಸೌಖ್ಯವಾಗಲಿ ಎಂದು ಮನ ಹಂಬಲಿಸಿದಾಗ, ಅಂತಹ ವಿದ್ಯೆಗೆ ಭವಿಷ್ಯದಲ್ಲಿ ಆಪತ್ತು ಎದುರಾಗುತ್ತದೆ ಎಂದಾಗ ಹೇಗೆ ಸ್ವೀಕರಿಸಿ ಗುರುದೇವ? ಅದು ಪ್ರಾಚೀನತೆಯ ಪ್ರಕಾಶಮಾನ ತಾಣದಂತಿತ್ತು. ತಿಂಗಳುಗಳ ಕಾಲ ಉರಿಯುವ ಧಗೆ, ಮತ್ತೆ ಎದ್ದೇಳಲಾಗದ ನಾಶದ ನಿದ್ರೆ. ಶತ್ರು ಬೆಂಕಿಯ ಕೋಲು ಹಿಡಿದು ಬಂದನು. ಅವನಿಗೆ ಅಕ್ಷರಗಳ ಬೆಲೆ ಗೊತ್ತಿರಲಿಲ್ಲ, ಕೇವಲ ಬೂದಿಯ ಆಸೆ. ಅದರ ಗ್ರಂಥಾಲಯವು ತಿಂಗಳುಗಳ ಕಾಲ ಉರಿಯುತ್ತಿದ್ದರೂ ಆ ಉರಿ ಹೊಗೆಯಾಗದೆ ನೇರವಾಗಿ ಇತಿಹಾಸದ ಮುಖಕ್ಕೆ ಕತ್ತಲು ನೀಡಿತು. ಏನೆಂದಿರಿ ಗುರುದೇವ? ನಿಮ್ಮ ಮಾತಿನ ಅರ್ಥ ಭವಿಷ್ಯದಲ್ಲಿ ಆಯುರ್ವೇದಕ್ಕೆ ಕಂಟಕ ಎದುರಾಗುವುದೇ? ಅದೇ ಸತ್ಯವಾದರೆ ನಾನು ಮಹಿಂದ ಇಂದು ನನ್ನ ಗುರುವಾದ ನಿಮ್ಮ ಮುಂದೆ ನನ್ನ ಆತ್ಮವನ್ನು ಸಾಕ್ಷಿಯಾಗಿಸಿ ಶಪಥವೊಂದನ್ನು ಮಾಡುತ್ತಿದ್ದೇನೆ. ಮಾನವನ ವಿಷಯದಲ್ಲಿ ವಿಘ್ನವಾದ ವ್ಯಾಧಿಗಳನ್ನು ದೂರ ಮಾಡುವ ಆಯುರ್ವೇದವನ್ನು ಭವಿಷ್ಯದಲ್ಲಿ ಮೇದಿನಿಯ ಉದ್ದಗಲಕ್ಕೂ ಪಸರಿಸುತ್ತೇನೆ ಹಾಗೂ ಅದರ ಉನ್ನತಿಗೆ ಪ್ರಯತ್ನವನ್ನು ಪಡುತ್ತೇನೆ. ಈ ಕಾರ್ಯವು ಈ ಜನ್ಮದಲ್ಲಿ ಆಗದಿದ್ದರೆ ಇನ್ನೊಂದು ಜನ್ಮದಲ್ಲಿ ಅಥವಾ ಮತ್ತೊಂದು ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಅಥವಾ ಗಂಡಾಗಿ, ಈ ನೆಲದಲ್ಲಿ ಅಥವಾ ಪರನೆಲದಲ್ಲಿ. ಆದರೆ ಇಂದಿನಿಂದ ನನ್ನ ಗುರಿ ಆಯುರ್ವೇದವನ್ನು ವಿಶ್ವಗುರುವನ್ನಾಗಿ ಮಾಡುವುದು. ಆಯುರ್ವೇದಕ್ಕೆ ಆದ ಅಪಮಾನವು ಹಾಗೆ ಮಾಡಿದವರಿಂದಲೇ ಮಾನಿತವಾಗಬೇಕು. ಗುರುದೇವ, ನನ್ನ ಈ ಕಾರ್ಯಕ್ಕೆ
ನಿಮ್ಮ ಆಶೀರ್ವಾದವು ಇಂದ್ರನಿಗೆ ದದೀಚಿಯ ವಜ್ರಾಯುಧದ ಬಲದಂತೆ ಆಗುತ್ತದೆ. ಹಾಗಾಗಿ ದಯಮಾಡಿ ನನ್ನನ್ನು ಆಶೀರ್ವದಿಸಿ. ಶುಭವಾಗಲಿ. ಹಲವು ಸಹಸ್ರ ವರ್ಷಗಳ ನಂತರ 21ನೇ ಶತಮಾನದ ಸಮಯವದು. ತಾಂತ್ರಿಕತೆ ತನ್ನ ಕಬಂಧ ಬಾಹುಗಳನ್ನು ಎಲ್ಲ ವಿಭಾಗಗಳಲ್ಲೂ ಪಸರಿಸಿತು. ಬಾನೆತ್ತರಕ್ಕೆ ತಲೆ ಎತ್ತಿ ನಿಂತ ಕಟ್ಟಡಗಳು, ಜನನಿಬಿಡವಾಗಿದ್ದ ಸ್ಥಳದಲ್ಲಿ ಈಗ ಜನಜಂಗುಳಿ. ಈಗ ಈ ಮೇದಿನಿಯ ಆಳ್ವಿಕೆಗೆ ಯಾವುದೇ ರಾಜನೂ ಇಲ್ಲ, ಸಾಮಂತನೂ ಇಲ್ಲ. ಪ್ರಜೆಗಳಿಂದಲೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ಪದ್ಧತಿ ಕಳೆದ ಕೆಲವು ಸಮಯದಿಂದ ಪ್ರಚಲಿತ. ರಾಜರ ದರ್ಶನವಾಗದಿದ್ದರೂ ರಾಜಕಾರಣ, ರಾಜತಾಂತ್ರಿಕತೆ ಸಮಾಜದ ಪ್ರತಿ ಆಯಾಮದಲ್ಲೂ ಸಮ್ಮಿಳಿತವಾಗಿತ್ತು. ಸಮಾಜದ ಒಳಿತಾಗಲಿ ಕೆಡುಕಾಗಲಿ ರಾಜಕೀಯ ಕಾರ್ಯತಂತ್ರದ ಶಕ್ತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಈ ರಾಜಕೀಯ ಚದುರಂಗದಲ್ಲಿ ತನ್ನ ಅಸಾಧಾರಣ ವಾಕ್ಪ್ರಜ್ಞೆಯಿಂದ ಅಂದಿನ ಸರ್ಕಾರದ ಶಿಕ್ಷಣ ಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸುತ್ತಿದ್ದ ರಾಜಕಾರಣಿ ಗಜೇಂದ್ರ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್ ಅಲ್ಲ ಇರಲಿ. ಇವತ್ತೇನೇನು ಕೆಲಸ ಇದೆ ಹೇಳು. ಸರ್, ಇವತ್ತು ಈವ್ನಿಂಗು ಕ್ಯಾಬಿನೆಟ್ ಮೀಟಿಂಗ್ ಇದೆ ಸರ್. ಹ್ಞೂ. ಮತ್ತೆ ಇವತ್ತೆಲ್ಲರೂ ಸಿಎಂ ಮನೆಗೆ ಊಟ ಹೋಗ್ತಿದ್ದಾರೆ ಸರ್. ಎಲ್ಲ MP ಗಳು ಹಾಗೆ MLAಗಳು ಆಹಾ. ಹೋಗ್ತಿದ್ದಾರೆ. ಹಾಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸ್ಟೇಟ್ ಮಿನಿಸ್ಟ್ರಿ ಆಯುರ್ವೇದ ಅಧ್ಯಕ್ಷರೊಬ್ಬರು ನಿಮ್ಮನ್ನ ಮೀಟ್ ಆಗಿ ಬರ್ತಿದ್ದಾರೆ ಸರ್. ಓ, ಆಮೇಲೆ ಸರ್, ಅವರು ನಮ್ಮ ಈ ಆಯುರ್ವೇದ ಶಿಕ್ಷಣ ಪದ್ಧತಿಯ ಬಗ್ಗೆ ಸ್ವಲ್ಪ ಚೇಂಜಸ್ನ ಮಾಡ್ಬೇಕಂತ ಮಾತಾಡಕ್ಕೆ ಬರ್ತಿದ್ದಾರೆ ಸರ್. ಅಲ್ಲ ರೀ, ಇಷ್ಟೆಲ್ಲ ಕೆಲಸ ನಾವು ಮಾಡಬೇಕಿದ್ರೆ ನೀವು PA ಏನು ಮಾಡ್ತಿದ್ದೀರಾ? ಇಲ್ಲ ಸರ್, ಅವ್ರು ಭಾಳ ತಿಂಗಳಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ವೇಟ್ ಮಾಡ್ತಿದ್ದಾರೆ. ಒಂದ್ಸಲ ನೀವೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಏನೋ. ಹಾಂ, ಸರಿ ಸರಿ, ನಾನು ಏನು ಮಾಡ್ಬೇಕಂತ ಹೇಳ್ಬೇಡ, ಹೊರಡು. ಸರ್, ಅಧಿಕಾರಿಗಳು ಬಂದರು. ನಮಸ್ಕಾರ ಸರ್. ಹಾಂ ಹಾಂ. ನಾನು ಇಲ್ಲಿ ಆಯುರ್ವೇದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದು ಕ್ರಾಂತಿಕಾರಿ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಿದ್ದೇನೆ. ನೀವು ಒಮ್ಮೆ ಈ ಬಿಲ್ಲನ್ನು ನೋಡಿ ಸರ್. ಓಕೆ, ಐ ವಿಲ್ ಲುಕ್ ಆಫ್ಟರ್ ದಿಸ್. ನೀವು ನಮ್ಮ ಈ ಜನರ ಉದ್ಧಾರಕ್ಕಾಗಿ ನೀವು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಸರ್. ಶೋರ್ ಸರ್, ಐ ವಿಲ್ ಲುಕ್ ಫಾರ್ವರ್ಡ್ ಟು ದಿಸ್. ಪ್ಲೀಸ್ ಸರ್, ಇದು ಒಂದು ಕೆಲಸವನ್ನು ನೀವು ಮಾಡಿಕೊಟ್ಟರೆ ನಮ್ಮ ಸಮಾಜದ ಜನರು ನಿಮ್ಮನ್ನು ಅವರ ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಓಕೆ ಸರ್, ಮಾಡ್ತೀವಿ. ನಮ್ಮ ಮುಂದಿನ ಭೇಟಿ ಈ ಬಿಲ್ಲಿನ ಉದ್ಘಾಟನಾ ಸಮಾರಂಭದಲ್ಲಿ ಎಂದು ಭಾವಿಸುತ್ತೇನೆ ಸರ್. ಆಯ್ತಯ್ಯ, ಹೋಗಿ ಬರ್ರಿ, ನಾನು ನೋಡ್ತೀನಿ ಅನ್ನಲ್ಲ. ಓಕೆ ಸರ್, ನಾನು ತಿನ್ನು ತೆರಳ್ತೇನೆ. ಹಾಂ, ಹೊರಡಿ. ರೀ PA, ಇದೇನಿದೆ ನೋಡ್ರಿ. ಎಲ್ಲಿಂದ ಬರ್ತಾರೋ. ಹಲೋ ಮೇಡಮ್, ದೇ ಹ್ಯಾವ್ ಮೇಡ್ ದೇರ್ ಮೂವ್. Okay, I'll look into it. अननोन नंबर. हेलो, हेलो, कौन? मैं कौन बोल रही हूँ ये तुम्हें जानना ज़रूरी नहीं है, पर मैं जो बात बोलने वाली हूँ उसे तुम कान खोल कर सुनना. क्या बात है, बताओ. मैंने सुना तुम आयुष मंत्रालय का कोई बिल पास करने वाले हो. हाँ, तो अगर कल का सूरज देखना चाहते हो तो ये बिल किसी भी हाल में पास नहीं होना चाहिए. ये सब ना मेरे कैबिनेट मिनिस्टर्स के कंट्रोल में है. मैं बस उनका काम करता हूँ, मेरा उसका कुछ लेना देना नहीं है. फिर मैं भी देखती हूँ कौन फंड देता है तुम्हें, और पहले का भी काला चिट्ठा है मेरे पास. हाँ हाँ, जो भी होगा देखा जाएगा. And I'll make sure this bill won't pass. Not now, not ever. हाँ, time will tell, we'll see. ಹಲೋ. ಕಾಲದ ಚಕ್ರವು ಅದಾಗಲೇ ತಿರುಗಲು ಪ್ರಾರಂಭಿಸಿತು. ರಾಜಕೀಯದ ಪಟ್ಟುಗಳು, ದಾಳಗಳು, ಸಮಾಜದ ಬಹುಮುಖ್ಯ ಭಾಗವಾಗಿ ವೈದ್ಯಕೀಯ ವ್ಯವಸ್ಥೆ, ಅದರಲ್ಲೂ ವೈದ್ಯಕೀಯ ಶಿಕ್ಷಣದ ಮೇಲೆ ಹಿಡಿತ ಸಾಧಿಸಲು ತಂತ್ರಗಾರಿಕೆ ನಡೆಯುತ್ತಿದ್ದಾಗ ನೆರೆಯ ಶ್ರೀಲಂಕಾದಲ್ಲಿ ಮಹೀಂದ್ರನು ತನ್ನ ವೈದ್ಯಕೀಯ ಪದವಿಯನ್ನು ಸಿದ್ಧ ಪದ್ಧತಿಯಲ್ಲಿ ಮುಗಿಸಿ ತನ್ನ ವಿಶೇಷವಾದ ನೈಪುಣ್ಯದಿಂದ ಯಶಸ್ವಿ ವೈದ್ಯನಾಗಿ ಸಂಶೋಧಕನಾಗಿ ಮುಂದುವರಿಯುತ್ತಿದ್ದ ಮಹೀಂದ್ರ. ಆಯುರ್ವೇದ ಈ ಶಬ್ದ ಕೇಳಿದಾಗಲೆಲ್ಲ
ಮನಸ್ಸಿಗೆ ಯಾವುದೋ ಒಂದು ಸನ್ನಿಕರ್ಷದ ಸಂಬಂಧದ ಭಾವನೆ. ಇಷ್ಟು ವರ್ಷ ಕಾದ ತಪ್ಪನ್ನು ಇನ್ನೂ ಮಾಡುವುದಿಲ್ಲ. ಭಾರತದ ಶಿಕ್ಷಣ ಮಂತ್ರಿ ನನ್ನ ದೂರದ ಸಂಬಂಧಿ. ಹಿಂದೆ ಅವರ ಬಳಿ ತೆರಳುತ್ತೇನೆ. ಹಾಂ, ಅವರು ಖಂಡಿತ ಸಹಾಯ ಮಾಡುತ್ತೇನೆ. ಇನ್ನು ತಡಬೇಡ, ಈಗಲೇ ಹೋಗುತ್ತೇನೆ. ಹಾಯ್ ಅಂಕಲ್, ಹೇಗಿದ್ದೀರಾ? ಹೇ ಮಹೇಂದ್ರ, ನೀನು ಹೇಗಿದ್ಯೋ? ನಾನು ಚೆನ್ನಾಗಿದ್ದೀನಿ. ನನ್ನ ಕತೆ ಏನು ಕೇಳ್ತೀರಾ ಅಂಕಲ್? ಬೆಂಗಳೂರು ಏರ್ಪೋರ್ಟಿಂದ ಇಳಿದು ಹೆಬ್ಬಾಳ ಕಳೆದು ಯಲಹಂಕ ಕ್ರಾಸ್ ಆಗೋದ್ರೊಳಗಡೆ ದಿನಗಳೇ ಕಳೆದೋಗ್ತೇವೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನು ಟ್ರಾಫಿಕ್ ಅಂಕಲ್ ಇದು ನಿಮ್ಮ ಊರಲ್ಲಿ? ಅದು ಹಾಗೆ, ಬೆಂಗಳೂರಲ್ಲಿ ಆಯುರ್ವೇದ ವರ್ಲ್ಡ್ ಸಮಿಟ್ ಇವೆಂಟ್ ಬಂದಿದೆಯಲ್ಲ, ಅದಿರಲಿ. ಇಷ್ಟು ಅವಸರದಲ್ಲಿ ಬಂದಿದೆ ಅಂದರೆ ಏನೋ ವಿಷಯ ಇರಬೇಕಲ್ಲ. ಏನು ವಿಷಯ ಹೇಳು? ವಿಷಯ ಏನೋ ಇದೆ, ಆದರೆ ನೀವು ನನ್ನ ತಪ್ಪಾಗಿ ತಿಳಿಬಾರ್ದು. ಹಾಗಲ್ಲ ಇಲ್ಲ ಮಹೇಂದ್ರ, ನೀನು ಹೇಳು. ನನ್ನ ಪೂರ್ವಜರು ಭಾರತದವರು ಎನ್ನುವ ಕಾರಣದಿಂದ ಈ ನೆಲದ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಒಂದು ಸಹಜವಾದ ನೆಮ್ಮದಿ ಮೊದಲಿನಿಂದನೂ ಇದೆ. ಆದರೆ ತುಂಬ ವರ್ಷಗಳಿಂದ ಉತ್ತರ ಸಿಗದಂಥ ಒಂದು ಪ್ರಶ್ನೆ ಅಂಕಲ್. ಅದಕ್ಕೆ ಉತ್ತರ ಈ ನೆಲದಲ್ಲಿ ಇಲ್ಲಿ ಬಂದಾಗ ಸಿಗಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದದ್ದು. ದಯಮಾಡಿ ನಿಮ್ಮ ಸಹಾಯ ಬೇಕು ಅಂಕಲ್. ಅದು ಸರಿಯೇ. ಎಷ್ಟೋ ಅನುಭವಗಳು ಒಡನಾಟದಿಂದ ಸಿಗುತ್ತದೆ, ಕೋಶ ಓದಿ ಅಲ್ಲ. ನಿನಗೇನು ಉತ್ತರ ಬೇಕೋ ಹೇಳು, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹೌದು ಅಂಕಲ್, ಈಗ ನಾನು ಕೆಲವೊಂದು ಜಾಗಗಳಿಗೆ ಹೋಗಿ ಅಲ್ಲಿಯ ಜಾಗದ ಬಗ್ಗೆ ಕೆಲವೊಂದು ವಿಷಯ ತಿಳ್ಕೊಳ್ಬೇಕಂತ ಇದ್ದೇನೆ. ದಯವಿಟ್ಟು ಅದಕ್ಕೆ ವ್ಯವಸ್ಥೆಯನ್ನು ನೀವು ಮಾಡ್ಬೇಕು ಅಂಕಲ್. ಏನು ಬೇಕು ಹೇಳು ಮಹೇಂದ್ರ, ಎಲ್ಲ ಸಹಾಯ ಮಾಡಿಕೊಡಕ್ಕೆ ನಾನು ರೆಡಿ ಇದ್ದೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಅದಿರಲಿ. ಕೃಪಾ, ಯಾರು ಬಂದಿದ್ದಾರೆ ನೋಡು. ನನ್ನ ಮಾತು ಸ್ವಲ್ಪ ಕೇಳು. ಸವಿತಾ? ಹೌದು. ಅದು ಹಾಗಲ್ಲ ಮಗಳೇ. ಮಗಳೇ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅಮ್ಮ ಹೇಳಿದ ಮತ್ತೆ ಕೇಳು. ಕೊಡಲ್ಲ. ಸವಿತಾ? ಸವಿತಾ, ನಿಂಗೆ ಎಷ್ಟತಿ ಹೇಳ್ಬೇಕು? ಹೋಗೊಳಗೆ. ಸರಿ, ನೀನು ತಗೋ ಮಹೇಂದ್ರ. ಇದಿರಲಿ ಅಂಕಲ್. ಏನಿದು? ಸವಿತಾನ ಸಿಂಪ್ಟಮ್ಸ್ ನೋಡಿದರೆ ADHD ಪ್ರಾಬ್ಲಮ್ ಹಾಗೆ ಕಾಣ್ತಾ ಇದೆ. ಇದಕ್ಕೆ ಮೊದಲೇ ಚಿಕಿತ್ಸೆ ಏನಾದರೂ ಮಾಡಿಸಿದ್ದೀರಾ? ಹೌದು ಮಹೇಂದ್ರ, ಸವಿತಾಗಂತಾನೆ ಎಷ್ಟೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ದೇಶಾದ್ಯಂತ ಪ್ರಸಿದ್ಧ ವೈದ್ಯರು ಇವರ ಹತ್ತಿರ ಬಳಿ ಹೋಗಿ ನಾನು ಟ್ರೀಟ್ಮೆಂಟ್ ತೆಗೆಸಿದೆ. ಆದರೆ ಟ್ರೀಟ್ಮೆಂಟ್ ಹೆಸರಲ್ಲಿ ಬರೀ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಏನೂ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನನಗೂ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಂಗೆ ಅರ್ಥ ಆಗುತ್ತೆ ಅಂಕಲ್. ADHDಗೆ ಬೇರೆ ಯಾವುದೇ ಪದ್ಧತಿಯಲ್ಲಿ ಕೌನ್ಸಿಲಿಂಗ್ನ ಹೊರತು ಬೇರೆ ಯಾವುದೇ ಚಿಕಿತ್ಸೆ ಇಲ್ಲ. ಹೌದು. ಆದರೆ ನನಗೆ ಪರಿಚಯ ಇರೋ ಒಬ್ಬರು ಆಯುರ್ವೇದ ವೈದ್ಯರಿದ್ದಾರೆ. ಅವರು ಹೇಳುವ ಪ್ರಕಾರ ADHDಗೆ ಆಯುರ್ವೇದದಲ್ಲಿ ಒಂದು ಔಷಧಿ ಪರಿಣಾಮಕಾರಿ ಕೆಲಸ ಮಾಡ್ತಾರೆ ಅಂತ ನಾನು ಕೇಳಿದ್ದೇನೆ. ಇಷ್ಟೆಲ್ಲ ಮಾಡಿ ನೋಡಿ ಆಗಿದೆ ಅಂಕಲ್. ಇದನ್ನೊಮ್ಮೆ ಮಾಡಿ ನೋಡಿ. ಹೋಗಿ ಬನ್ನಿ ಅವರ ಬಳಿ. ಆಯಿತು ಮಹೇಂದ್ರ, ನಾನು ನೋಡ್ತೀನಿ. ಸರಿ ಅಂಕಲ್, ನಾನು ಹೋಗಿ ಬರ್ತೇನೆ. ನೀವು ಈ ಟೈಮಲ್ಲಿ ಹೋಗಿ ಬನ್ನಿ ಅವರ ಹತ್ರ. ಓಕೆ ಮಹೇಂದ್ರ. ಸರಿ ಅಂಕಲ್. ಎಸ್. ಆಯುರ್ವೇದ. ಮನೆಯಿಂದ ಮಹೇಂದ್ರ ನೇರವಾಗಿ ಹೊರಟಿದ್ದು ಜಗತ್ತಿನ ಶ್ರೇಷ್ಠ ವಿಮರ್ಶಕನ ಹತ್ತಿರ, ಅದುವೇ ಈ ಸಮಾಜ. ಹೀಗೆ ಹೋದ ಮಹೇಂದ್ರನಿಗೆ ಸಾಮಾಜಿಕ ಜಾಲತಾಣ ಹಾಗೂ ವಾಸ್ತವಿಕತೆಯ ನಡುವೆ ವ್ಯತ್ಯಾಸವು ಎಷ್ಟು ದೊಡ್ಡದಾಗಿದೆ ಎಂಬುದು ಕಾಣತೊಡಗಿತು. ನಮಸ್ಕಾರ, ನಾನು ಡಾಕ್ಟರ್ ಮಹೇಂದ್ರ ಅಂತ ಹೇಳಿ ಶ್ರೀಲಂಕಾದಿಂದ ಇಲ್ಲಿನ ಆಯುರ್ವೇದ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಬಂದಂಥ ನನಗೆ ನಿಮ್ಮ ಜೀವನದಲ್ಲಿ ನಿಮಗೆ ಆಯುರ್ವೇದದಿಂದ ಆದಂತಹ ಅನುಭವವನ್ನು ನೀವು ಹೇಳ್ಬೋದಾ? ಡಾಕ್ಟ್ರೇ, ನನಗೆ ಶೀತ, ಕೆಮ್ಮು, ತಲೆನೋವು ಇವತ್ತೇ ಕಮ್ಮಿ ಆಗಬೇಕು. ಆಯುರ್ವೇದ ತುಂಬ ಸ್ಲೋ. ನನ್ನ ಕಡೆ ಅದನ್ನ ತಗೊಳ್ಳಿಕ್ಕೆ ಆಗಲ್ಲ. ಮತ್ತೆ ನಿಮ್ದಮ್ಮ? ನನಗಂತೂ ಈ ಔಷಧಿ ಅಂತ ಹೇಳಿ ಬರೀ ಕಷಾಯ, ಜೇನುತುಪ್ಪ ಇದನ್ನೇ ಕೊಡ್ತಾರಪ್ಪ. ಆದರೆ ನನಗೆ ಬೇಕಾಗಿರೋದೇನು? ಕಾಸ್ಟ್ಲಿ ಆಗಿರೋ ಸ್ಟ್ರಾಂಗ್ ಔಷಧಿ. ಡಾಕ್ಟ್ರೇ, ಇದೇನೂ ಅಲ್ಲ. ನೀವು ಇದು ಕೇಳಿದ್ರ? ಒಮ್ಮೆ ಮದ್ದು ಸ್ಟಾರ್ಟ್ ಮಾಡಿದ ನಂತರ ಪಥ್ಯ 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 ಅಂತಾರೆ. ಪಥ್ಯದಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಬಿಟ್ಟು ಹಾಕಿದ್ರೆ ಊಟ ಮಾಡೋದಾದ್ರೆ ಏನು ಊಟ ಮಾಡೋದು ನಾವು? ಹೀಗೆಲ್ಲ ಇದೆಯಾ? ಮತ್ತೆ ಇಲ್ಲ, ಅದು ಹಾಗಲ್ಲ. ನೋಡು,
ನೋಡು, ಆಯುರ್ವೇದ ಪದ್ಧತಿಯ ಔಷಧಿಯು ನಿಧಾನವಾದರೂ ಕೂಡ ಪರಿಣಾಮಕಾರಿಯಾಗಿ ತನ್ನ ಪ್ರಭಾವವನ್ನು ಬೀರಿ ರೋಗವನ್ನು ಅದರ ಮೂಲದಿಂದ ಹೊಡೆದೋಡಿಸುತ್ತದೆ. ಅಷ್ಟು ಸಾಕಲ್ಲವೇ? ನೋಡು, ನಿನಗೆ ಗುಣವಾಗಬೇಕಾಗಿರುವುದು ರೋಗ. ನಿಮಗೆ ಸ್ಟ್ರಾಂಗ್ ಆದ ಕಾಸ್ಟ್ಲಿ ಔಷಧಿಯ ಅವಶ್ಯಕತೆ ಇಲ್ಲ. ನಮ್ಮ ಪ್ರಕೃತಿ ಮಾತೆಯು ನಮ್ಮ ರೋಗಕ್ಕೆ ಸಸ್ಯ ಸಂಕುಲದ ಮೂಲಕ ಔಷಧಿಯನ್ನು ನೀಡಿರುವಾಗ, ಆ ಔಷಧಿಯನ್ನು ಸೇವಿಸಿದಾಗ ಅದರ ಔಷಧಿಯ ಗುಣದ ಮೂಲಕ ನಮ್ಮ ರೋಗವು ದೂರವಾಗುತ್ತದೆ ಹಾಗೂ ನಮ್ಮ ಹತ್ತಿರ ರೋಗಗಳು ಕೂಡ ಸುಳಿಯುವುದಿಲ್ಲ. ಆಯುರ್ವೇದವು ಬರೀ ರೋಗವನ್ನು ಟ್ರೀಟ್ ಮಾಡುವುದಿಲ್ಲ, ಅದನ್ನು ಮೂಲದಿಂದ ಕ್ಯೂರ್ ಮಾಡುತ್ತದೆ. ಅಂದಾಗೆ ಡಾಕ್ಟರ್. ಓ ಡಾಕ್ಟರ್ ಮಹೇಂದ್ರ, ನಮಸ್ಕಾರ. 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 ನನಗೆ ಇಲ್ಲಿನ ಆಯುರ್ವೇದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಆಸೆ ಇದೆ. ಅದಕ್ಕೆ ನಿಮ್ಮಿಂದ ಸಹಾಯ ಆಗ್ಬೋದು ಡಾಕ್ಟ್ರೆ. ನೋಡು, ಹಿಂದಿನ ಕಾಲದಲ್ಲೂ ಆ ಸಮಾಜಕ್ಕೆ ಇಂತಹ ಜ್ಞಾನವನ್ನು ನೀಡಿದ ಜಾಗ ನಲಂದ ವಿಶ್ವವಿದ್ಯಾಲಯ. ನೀನು ಭಾರತದ ಆಯುರ್ವೇದ ಪದ್ಧತಿಯ ಬಗ್ಗೆ ತಿಳಿಯಬೇಕಾದರೆ ನಲಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳಿಯಲೇಬೇಕು. ತಗೋ ಈ ಪುಸ್ತಕವನ್ನು. ಧನ್ಯವಾದ ಡಾಕ್ಟ್ರೆ. ನಾನು ಇದನ್ನೇನಂತ ಓದ್ತೇನೆ. ನಲಂದ ವಿಶ್ವವಿದ್ಯಾಲಯ ಬೆಂಕಿಗೆ ಆಹುತಿಯಾಗಿ ಹೋದ ಜ್ಞಾನ ದೇಗುಲ. ಗುರುದೇವ ಅಂದು ಹೇಳಿದ ಒಗಟಿನ ಸಾರ ನಲಂದ ವಿಶ್ವವಿದ್ಯಾಲಯದ ಕುರಿತೆ ನೆನಪಾಯಿತು. ಎಲ್ಲವೂ ನೆನಪಾಯಿತು. ಗುರುದೇವರಿಗೆ ಅಂದು ನೀಡಿದ ಮಾತನ್ನು ಪೂರ್ಣ ಮಾಡುವುದು ಬಾಕಿ ಇದೆ. ಈಗಲೇ ಅಂಕಲ್ ಬಳಿ ಹೋಗುತ್ತೇನೆ. ಅವರು ಸಹಾಯ ಮಾಡಿಯೇ ಮಾಡುತ್ತಾರೆ. ಹೌದು, ಈಗಲೇ ಹೋಗುತ್ತೇನೆ. ಅಣ್ಣ. ಅಂಕಲ್, ಅಂಕಲ್ ನಿಮಗೊಂದು ಮುಖ್ಯವಾದ ಸಹಾಯ ಆಗ್ಬೇಕು ಅಂಕಲ್. ಏ ಮಹೇಂದ್ರ, ಅದಿರಲಿ, ನಾನು ನಿಂಗೆ ಏನೋ ವಿಷಯ ಹೇಳಬೇಕಿತ್ತು. ಏನು ಅಂಕಲ್? ಸವಿತಾ ಚೇತರಿಸ್ಕೊಳ್ಳುತ್ತಿದ್ದಾಳೆ. ಹೌದಾ? ಹೌದು. ನೀನು ಹೇಳ್ದಂಗೆ ಡಾಕ್ಟರ್ ಆನಂದ್ ಅವ್ರ ಬಳಿ ಹೋದೆ. ಅಲ್ಲಿ ಸವಿತಾಳ ರೋಗ ಅಷ್ಟೇ ಅಲ್ಲ, ಅನೇಕ ರೋಗಗಳು ಆಶ್ಚರ್ಯವೆಂಬಂತೆ ಆಯುರ್ವೇದದಿಂದ ಗುಣಮುಖರಾಗುತ್ತಿದ್ದಾರೆ. ನೀನು ಹೇಳಿ ಡಾಕ್ಟ್ರು ಇವರೇ. ಓ ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. 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 ನೀವು ಈಗ ADHD ಅನ್ನು ಹೇಗೆ ಕ್ಯೂರ್ ಮಾಡಿದೆ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ? ADHD ಎಂಬುದು ಒಂದು ಮಾನಸಿಕ ಕಾಯಿಲೆ. ನಾವು ಆಯುರ್ವೇದ ಪದ್ಧತಿಯಲ್ಲಿ ಸಾರಸ್ವತ ಅರಿಷ್ಟ, ಕಲ್ಯಾಣಕ ಘೃತ ಹಾಗೂ ದ್ರವ್ಯಗಳಾದ ಬ್ರಾಹ್ಮಿ, ಅಶ್ವಗಂಧ ಹಾಗೂ ಪಂಚಕರ್ಮ ಪದ್ಧತಿಗಳಾದ ನಶ್ಯಕರ್ಮದ ಮೂಲಕ ಮಾನಸಿಕ ಸ್ಥಿತಿಯನ್ನು ಸ್ಥಿರತೆಗೆ ತರುತ್ತೇವೆ. ಹಾಗೂ ಅನೇಕ ರೋಗಗಳಾದ ಶ್ವಿತ್ರ ಮೊದಲನೆಯ ಹಂತದಲ್ಲೇ ಇದ್ದರೂ ನಾವು ಆಯುರ್ವೇದದ ಮೂಲಕ ಸಂಪೂರ್ಣ ಗುಣಮುಖರನ್ನಾಗಿ ಮಾಡಬಹುದು. ಸರಿ ಅಂಕ, ಹೋಗಿ ಬನ್ನಿ ಅಂಕಲ್. ಅಯ್ಯೋ ಸಾರಿ ಮಹೇಂದ್ರ, ನನ್ನ ಖುಷಿಯಲ್ಲಿ ನಾನೇ ಹೇಳ್ಬಿಟ್ಟೆ. ನಿನ್ನ ವಿಷಯ ಹೇಳು. ಅದೇ ಹೇಳಿದ್ನಲ್ಲ ಅಂಕಲ್, ನನಗೆ ಒಂದು ಉತ್ತರ ಹುಡುಕ್ಲಿಕ್ಕಿದೆ ಅಂತ. ಆ ಉತ್ತರ ನಾನು ನಲಂದಾದ ಬಗ್ಗೆ ಓದುವಾಗ ತಿಳಿಯಿತು. ನನ್ನ ಈ ಹುಟ್ಟಿನ ಉದ್ದೇಶ ಆಯುರ್ವೇದದ ಉದ್ಧಾರ. ಅದನ್ನು ಪೂರ್ಣ ಮಾಡೋದು ಇನ್ನೂ ಬಾಕಿ ಇದೆ ಅಂಕಲ್. ನಿಮ್ಮ ಸಹಾಯ ಬೇಕೇ ಬೇಕು. ಇಲ್ಲ ಮಹೇಂದ್ರ, ನಾನು ನಿರ್ಧಾರ ಮಾಡಿ ಆಗಿದೆ. ಅಂಕಲ್ ಪ್ಲೀಸ್ ಅಂಕಲ್. ಹಾಗಲ್ಲ ಮಹೇಂದ್ರ, ಇದೇ ಒಂದು ಫೈಲ್ ಇದೆ ನೋಡು. ನಾನು ಇವತ್ತೇ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದ್ದೀನಿ. ಇವತ್ತೇ ನಾನು ಬಿಲ್ ಪಾಸ್ ಮಾಡ್ತಿದ್ದೀನಿ. ಹೌದಾ? ಓಕೆ ಅಂಕಲ್, ಥ್ಯಾಂಕ್ ಯು. ನೋಡ್ತೇನೆ. Next day, Gajendra on press meet. Good morning to one and all who are present over here and all the press reporters who are arranged over here. Today, I am here to announce the greatest revolution in the history of Indian system of medicine. And I will say, this system will be the change of the millennium. Thank you all. Later that evening. ಆಯುರ್ವೇದ ಬಿಲ್ ಪಾಸ್ ಆಯಿತು. ಮಹೇಂದ್ರಂಗೂ ಉತ್ತರ ಸಿಕ್ತು. ಇನ್ನೇನು ಕೊನೆ. ಆಯುರ್ವೇದ ಏನೋ ರೋಮಾಂಚನ ಕೇಳಿ. ಒಳ್ಳೆಯದಾಗಲಿ ಮಹೇಂದ್ರನಿಗೆ. ಅಂಕಲ್
ಅಂಕಲ್, ನೀವು ಹೇಳಿದ ಬಿಲ್ ಪಾಸ್ ಮಾಡಿದ್ರೆ ಅಂಕಲ್? ಅಂಕಲ್ 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 ಎದ್ದೇಳಿ ಅಂಕಲ್, ಏನಾಯ್ತು ಅಂಕಲ್? ಆಂತರಿಕ ದ್ವೇಷದಿಂದ ಉಂಟಾದ ಗಜೇಂದ್ರನ ಸಾವು ಮಹೇಂದ್ರನಲ್ಲಿ ಹೇಗಾದರೂ ಮಾಡಿ ಎಲ್ಲ ವೈದ್ಯಕೀಯ ಪದ್ಧತಿಗಳನ್ನು ಒಗ್ಗೂಡಿಸಲೇಬೇಕೆಂಬ ಛಲವನ್ನು ಹುಟ್ಟಿಸಿ ಹಾಕಿತ್ತು. ಹಗಲು ರಾತ್ರಿ ಎನ್ನದೆ ಮಹೇಂದ್ರನು ತನ್ನ ಕಠಿಣ ಪರಿಶ್ರಮದಿಂದ ತನ್ನ ಗುರುಗಳಿಗೆ ಕೊಟ್ಟ ಮಾತಿನಂತೆ ಎಲ್ಲ ವೈದ್ಯಕೀಯ ಪದ್ಧತಿಗಳಿಗೂ ಸಮಾನ ಪ್ರಾಧಾನ್ಯತೆ ನೀಡುವಂತೆ ಮಾಡಿದನು. ಮಹೇಂದ್ರನಿಗೆ ಗೆಲುವಾಯಿತು, ಸೋಲಾಯಿತು, ಇದು ಇಲ್ಲಿ ಮುಖ್ಯವಾದ ವಿಷಯವಲ್ಲ. ಒಬ್ಬ ವ್ಯಕ್ತಿ ಉತ್ತಮ ವೈದ್ಯನಾಗಬೇಕಾದರೆ ಅವನ ಪರಿಶ್ರಮ ಸಾಕು. ಆದರೆ ಸಂಪೂರ್ಣ ಆಯುರ್ವೇದವನ್ನೇ ವಿಶ್ವಗುರುವನ್ನಾಗಿ ಮಾಡಬೇಕಾದರೆ ಒಬ್ಬ ವ್ಯಕ್ತಿಯ ಪರಿಶ್ರಮ ಸಾಕೆ? ಇಲ್ಲ. ನನಗೆ ಆಯುರ್ವೇದದ ಬಗ್ಗೆ ಏನೂ ತಿಳಿದಿಲ್ಲ, ನಾನೇಗೆ ವಿಶ್ವಗುರುವನ್ನು ಮಾಡಲಿ, ನನ್ನ ಪಾತ್ರ ಏನು? ಇದನ್ನು ಹಲವರು ಕೇಳಬಹುದು. ಪೋಷಕರಾಗಿ ನಿಮ್ಮ ಪಾತ್ರ, ಪೋಷಕರು ತಮ್ಮ ಮಕ್ಕಳನ್ನು ಆಯುರ್ವೇದ ಶಿಕ್ಷಣದತ್ತ ಕೊಂಡೊಯ್ಯಬಹುದು, ತಮ್ಮ ಮನೆಯಲ್ಲಿ ಆಯುರ್ವೇದವನ್ನು ಪಾಲಿಸಬಹುದು. ಹಾಗೆ ಯುವಕರು, ಭಾರತದಲ್ಲಿ 70% ಯುವಕರಿದ್ದಾರೆ. ಯುವಕರು ಆಯುರ್ವೇದವನ್ನು ತಮ್ಮ ಪ್ರವೃತ್ತಿಯಾಗಿ ಆರಿಸಿಕೊಳ್ಳಬಹುದು. ಆರಿಸಿಕೊಂಡವರು ಕೂಡ ಅದನ್ನು ಬಳಸಬಹುದು. ಬಹುಮುಖ್ಯವಾಗಿ ಪದ್ಧತಿ, ಸಿಸ್ಟಮ್, ಅಲ್ಟರ್ನೇಟಿವ್ ಆಗಿ, ಕಾಂಪ್ಲಿಮೆಂಟರಿ ಆಗಿ, ಸಪ್ಲಿಮೆಂಟರಿ ಆಗಿ ಕೊಡ್ತಾ ಇರೋ ಆಯುರ್ವೇದವನ್ನು ಇದರ ಬದಲಾಗಿ ಒಂದು ಪರಿಪೂರ್ಣವಾದ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿಸ್ಟಮ್ ಇದನ್ನು ತರಬಹುದೇ? ಹೀಗೆ ಮಾಡಿದರೆ ಪ್ರಾಯಶಃ ಮಹೇಂದ್ರನ ಇನ್ನೂ ಹಲವು ಜನರ ಕನಸು ನನಸಾಗುವುದು ಅಸಾಧ್ಯವಾದ ಮಾತಲ್ಲ. ನಮ್ಮ ಈ ಯುಗಾನಾಂ ಸಮಾಗಮಂ ಈ ನಾಟಕದಲ್ಲಿ ಆಯುರ್ವೇದವು ಕೇವಲ ವೈದ್ಯಕೀಯ ಪದ್ಧತಿ ಅಲ್ಲ, ಜೀವನ ಪದ್ಧತಿ ಆಗಬೇಕು. ಹಾಗೂ ಇದನ್ನು ಮಾಡಲು ಯಾವುದೋ ನಾಯಕನ ಬರುವಿಕೆಗಾಗಿ ಕಾಯದೆ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಆಯುರ್ವೇದವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಎಂಬುದು ಈ ನಾಟಕದ ಉದ್ದೇಶ. ಆಯುರ್ವೇದ ಸಾರಾನಿ ತಿಳಿದು ಬಾರ, ಆಯುರ್ವೇದ ಸಾರಾನಿ ತಿಳಿದು ಬಾರ, ದೋಷ ಧಾತು ಮಲಗಳ ಕಥೆಯ ಸಾರ, ನರಮರಗಳ ನಡುವಿನ ಆಕಾರ. ಆಯುರ್ವೇದ ಸಾರಾನಿ ತಿಳಿದು ಬಾರ, ಜನರ ರೋಗಗಳ ವ್ಯಥೆಯ ಕಳೆವೈದು ಆಯುರ್ವೇದ ಕಥೆಯ. ಆಯುರ್ವೇದ ಸಾರ ನೀ ತಿಳಿದು ಬಾರ, ಆಯುರ್ವೇದ ಸಾರ ನೀ ತಿಳಿದು ಬಾರ, ನೀ ತಿಳಿದು ಬಾರ, ನೀ ತಿಳಿದು ಬಾರ. ಥ್ಯಾಂಕ್ ಯು. ಏಯ್ ಬನ್ನಿ.